ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚಾನಲ್ ಅಶ್ವಿನಿ ಗೀತಾಂಜಲಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತು ಬಂದುಬಿಟ್ಟು ಡೇ 8 ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ, 90 ಡೇಸ್ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ 8. ಇವತ್ತು ಸ್ವಲ್ಪ ವೀಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಾರ್ನಿಂಗಿಂದ ಸ್ವಲ್ಪ ಹೊರಗಡೆ ಹೋಗೋದೆಲ್ಲ ಇತ್ತು, ಹಾಗಾಗಿ ಆಗಲಿಲ್ಲ. ನಿನ್ನೇನು ಫುಲ್ ಬ್ಯುಸಿ ಇದ್ದೆ, ಅಂದರೆ ಎಡಿಟ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಇವತ್ತು ಮಾರ್ನಿಂಗ್ ವೇಟ್ ಚೆಕ್ ಮಾಡ್ಕೊಂಡು ನೋಡಿದಾಗ 63.9 kgs ಇದ್ದೀನಿ. ಆ್ಯಂಡ್ ಇವತ್ತು ಮಾರ್ನಿಂಗ್ ನಂದು ವೆಯ್ಟ್ ಲಾಸ್ ಡ್ರಿಂಕಿಂದನೇ ಸ್ಟಾರ್ಟ್ ಮಾಡಿಕೊಂಡೆ. ಉಗುರು ಬೆಚ್ಚಿ ನೀರಿಗೆ ಸ್ವಲ್ಪ ಲೆಮನ್ ಜ್ಯೂಸು ಹಾಗೆ ಜೇನುತುಪ್ಪನ ಮಿಕ್ಸ್ ಮಾಡಿಕೊಂಡು ತೊಗೊಳ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಆರಾಧ್ಯ ಅವ್ರ ಸ್ಕೂಲಲ್ಲಿ ಆ್ಯನ್ಯುವಲ್ ಡೇ ಇತ್ತು. ಸೊ ಹಾಗಾಗಿ ಅವಳದು ಸ್ಕೂಲ್ ಇರಲಿಲ್ಲ, ಮಧ್ಯಾಹ್ನ ಕಳಿಸೋದಿತ್ತು. ಆರಾಧ್ಯನೂ ಮನೆಯಲ್ಲೇ ಇದ್ದಾಳೆ. ಆ್ಯಂಡ್ ಇವತ್ತು ಮಾರ್ನಿಂಗಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಳ್ಳೋದಿತ್ತು. ಸೊ ಅದರದ್ದೆಲ್ಲ ಮಾಡ್ಕೊಳ್ಳೋದ್ರ ಜೊತೆಗೆ ಆರಾಧ್ಯಗೂ ರೆಡಿ ಮಾಡ್ಕೊಳ್ಳೋದಕ್ಕೆಲ್ಲ, ಅಂದರೆ ಅವಳಿಗೆ ಡ್ಯಾನ್ಸ್ ಎಲ್ಲ ಸೇರಿಕೊಂಡಿದ್ದು. ಸೊ ಅವಳದು ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಪ್ರತಿಯೊಂದೂ ಎಲ್ಲನೂ ತೆಗೆದಿಟ್ಕೊಳ್ಳೋದು, ಆ ಥರ ಚಿಕ್ಕ ಪುಟ್ಟ ಕೆಲಸ ಇತ್ತು. ಹಾಗಾಗಿ ಇವತ್ತು ಬ್ರೇಕ್ಫಾಸ್ಟ್ ನಾನೇನೂ ಮಾಡ್ಕೊಳ್ಳಿಲ್ಲ. ಮನೇಲಿ ಪೂರಿ ಮಾಡಿದ್ದೆ. ಸೊ ಹಾಗಾಗಿ ಮತ್ತೇನು ಮಾಡ್ಕೊಳ್ಳೋದು ಬಿಡು ಅಂತ ಹೇಳ್ಬಿಟ್ಟು ಸೊ ಒಂದು ಜಾಮೂನ್ ತೊಗೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಟೈಮಲ್ಲಿ ನಾನು ಒಂದು ಜಾಮೂನ್ ತೊಗೊಂಡು ನೆಕ್ಸ್ಟು ಲಂಚ್ನ ಹೆವಿ ಮಾಡಿಕೊಂಡೆ. ಅಂದರೆ ಮಾರ್ನಿಂಗ್ ಸ್ವಲ್ಪ ಏನೂ ಮಾಡ್ಕೊಂಡಿರಲಿಲ್ಲ, ಹಾಗಾಗಿ ಮಧ್ಯಾಹ್ನ ಯಾವಾಗಲೂ ಒಂದು ರೊಟ್ಟಿ ತಿನ್ನೋದು, ಒಂದು ಜೋಳದ ರೊಟ್ಟಿ ಎಲ್ಲ ತೊಗೊತಿದ್ನಲ್ಲ. ಸೊ ಇವತ್ತು ಮಧ್ಯಾಹ್ನ 2 ಜೋಳದ ರೊಟ್ಟಿನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ರಾಜಗಿರಿ ಪಲ್ಯ. ಯಾರಿಗೆ ಈ ರಾಜಗಿರಿ ಪಲ್ಯ ಅಂದರೆ ಇಷ್ಟ ಆಗುತ್ತೆ ಹೇಳಿ. ಈ ರಾಜಗಿರಿ ಪಲ್ಯನ ಮಾಡಿದಾಗೆಲ್ಲ ನನಗೇನು ನೆನಪಾಗುತ್ತೆ ಅಂದರೆ, ನಾವು ಚಿಕ್ಕವರಿದ್ದಾಗ ನಮ್ಮ ಮೂವರಿಗೂ, ನನಗೂ ತಮ್ಮಗೂ ತಂಗಿಗೆ ಮೂವರಿಗೂ ಈ ಪಲ್ಯ ಅಂದರೆ ತುಂಬ ಫೇವ್ರೇಟು. ಸೊ ಎಲ್ಲರಿಗೂ ಏನು ಜಾಸ್ತಿ ತಗೊಂಡು ತಿಂದುಬಿಡ್ತೀವಿ, ಒಬ್ರಿಗೊಬ್ರಿಗೂ ಜಗಳ ಮಾಡ್ತೀವಿ ಅಂದ್ಬಿಟ್ಟು ಅಮ್ಮ ಈ ಪಲ್ಯ ಮಾಡಾದ್ಮೇಲೆ ಬಾಣಲೆಯಲ್ಲೇ ಏನಿರುತ್ತಲ್ಲ 3 ಭಾಗ ಮಾಡಿ ಇಟ್ಬಿಡ್ತಿದ್ರು. ಇದು ನನಗೆ, ಇದು ತಂಗಿಗೆ, ತಮ್ಮಗೂ ಅಂತ ಹೇಳ್ಬಿಟ್ಟು ಆ ಥರ ಸ್ಟೋರಿ ಇದೆ. ಈ ಥರ ಫೇವ್ರೆಟ್ ಪಲ್ಯಗಳು ಮಾಡಿದಾಗ ಸೊ ಅದಂತೂ ಭಾಗ ಮಾಡಿಡೋದಂತೂ ಕಂಪಲ್ಸರಿ. ಸೊ ಅದು ನೆನಪಾಗುತ್ತೆ. ಅದನ್ನೇ ಆರಾಧ್ಯಗೆ ಹೇಳ್ತಾ ಇದ್ದೆ. ಅವಳು ಇಷ್ಟಪಡೋದಿಲ್ಲ ಈ ರಾಜಗಿರಿ ಪಲ್ಯನ, ಅಂದರೆ ತಿನ್ನೋದಕ್ಕೆ ಇಷ್ಟಪಡಲ್ಲ. ಸೊ ಅವಳಿಗೆ ಏನು ಮಾಡ್ತೀನಿ ಅಂದರೆ ಚಪಾತೀಸ್ಗಳಲ್ಲಿ, ಪೂರಿಗಳಲ್ಲಿ ಹಾಕ್ಬಿಡ್ತೀನಿ. ಇದನ್ನು ಚೆನ್ನಾಗಿರುತ್ತೆ. ಅದು ಹಿಟ್ಟು ಕಲಸೋದ್ರ ಜೊತೆಗೆ ಹಾಕಿ ಮಾಡಿಕೊಡ್ತೀನಿ. ಇದಾಗಿತ್ತು ಲಂಚ್ಗೆ. ಇದ್ರ ಜೊತೆ ನಾನು ಸ್ವಲ್ಪ ಪ್ರೋಟೀನ್ ಏನೂ ಇರಲಿಲ್ಲ, ಪನ್ನೀರ್ ಆಗಲಿ ಎಗ್ ಆಗಲಿ. ಸೊ ಹಾಗಾಗಿ ನಾನು ಅದ್ರ ಸಲುವಾಗಿ 4 ವಾಲ್ನಟ್ನ ತೊಗೊಂಡಿದ್ದೀನಿ, ಸ್ವಲ್ಪ ಸೌತೆಕಾಯಿ. ಸೊ ಇದಾಗಿತ್ತು ಲಂಚ್. ಆ್ಯಂಡ್ ಸ್ವಲ್ಪ ಕಾರ್ ಡ್ರೈವಿಂಗ್ನ ಮಾಡಿಕೊಂಡೆ. ಮತ್ತು ರೆಗ್ಯುಲರಾಗಿ ಮಿಸ್ ಆಗ್ತಾ ಬಂದರೆ ಆಗೋದಿಲ್ಲ ಅಂತಂದ್ಬಿಟ್ಟು ಒಂದು ಹಾಫ್ ಆನ್ ಅವರ್, 20 ಮಿನಿಟ್ಸ್ ಟು ಹಾಫ್ ಆನ್ ಅವರ್ ಕಾರ್ ಡ್ರೈವಿಂಗ್ನ ಪ್ರಾಕ್ಟೀಸ್ ಮಾಡಿದೆ. ಆಲ್ಮೋಸ್ಟ್ ಒಂದು 4 to 5 ಡೇಸ್ ಆಯಿತು ಅಂದ್ಕೊಳ್ತೀನಿ ಈ ಥರ ಪ್ರಾಕ್ಟೀಸ್ ಮಾಡ್ತಾ ಇರೋದಕ್ಕೆ. ಪರವಾಗಿಲ್ಲ, ಚೆನ್ನಾಗೇ ಓಡಿಸ್ತೀನಿ. ಪರ್ಫೆಕ್ಟಾಗಿ ಎಲ್ಲನೂ ಕಲಿತ ಮೇಲೆ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಇವಾಗ ಒಬ್ಬಳೇ ಓಡಿಸ್ಬೋದು ಅಂತ. ಸೊ ಅಲ್ಲಿವರೆಗೂ ಇನ್ನೂ ಟೈಮ್ ಬೇಕು. ಸೊ ಆರಾಧ್ಯನ ಡ್ಯಾನ್ಸ್ ಇತ್ತು, ಅವಳದು ವಾಟರ್ ಡ್ಯಾನ್ಸು. ವಾಟರ್ ಸಲುವಾಗಿ ಬ್ಲೂ ಕಲರ್ ಥೀಮು ಅವ್ರ ಗ್ರೂಪಿಗೆ. ಸೊ ಈ ಥರ ಬ್ಲೂ ಕಲರ್ ಫ್ರಾಕು, ಗ್ಲೌಸು ಮತ್ತು ಹೇರ್ ಬ್ಯಾಂಡ್, ನೆಕ್ಸ್ಟು ಈ ಥರ ಏನಂತಾರೆ ವಾಟರ್ ಡ್ರಾಪ್ಲೆಟ್ಸ್ ಥರ ರಿಬ್ಬನ್ನಿಂದ ಕಟ್ಟಕ್ಕೆ ಹೇಳಿದರು. ಸೊ ಈ ಥರ ರೆಡಿ ಮಾಡಿಸಿದ್ದೀನಿ ಆರಾಧ್ಯನ. ಇಲ್ಲೇ ಡ್ಯಾನ್ಸ್ ಮಾಡಿಬಿಡ್ತಿದ್ದಾಳೆ ನೋಡಿ. ನಾನಂದೆ ಸ್ವಲ್ಪ ವಿಡಿಯೋ ತಕ್ಕೊತೀನಿ, ತೋರ್ಸಮ್ಮ, ಇದೇನು ಡ್ರೆಸ್ ತೋರಿಸು ಅಂದರೆ ಇಲ್ಲೇ ಡ್ಯಾನ್ಸ್ ಮಾಡೇ ತೋರಿಸ್ಬಿಟ್ಟಿದ್ದಾಳೆ. ಆ್ಯಂಡ್ ಆರಾಧ್ಯನ ಪರ್ಫಾಮೆನ್ಸ್ ನೋಡಿ. ಇವ್ರದ್ದು ಗ್ರೂಪ್ ಹೇಳಿದ್ನಲ್ಲ, ವಾಟರ್ ಗ್ರೂಪ್ ಅಂತ ಹೇಳ್ಬಿಟ್ಟು. ಸೊ ಆರಾಧ್ಯ ಎಲ್ಲಿದ್ದಾಳೆ, ಕಾಣಿಸ್ತಾ ಇದ್ದಾಳ ನಿಮಗೆ? ನನಗೆ ಕಮೆಂಟ್ ಮಾಡಿ ತಿಳಿಸಿ ಆರಾಧ್ಯ ಎಲ್ಲಿದ್ದಾಳೆ ಅಂತ. ಸೊ ಮಿಡಿಲಲ್ಲಿದ್ದಾಳೆ, ಈ ಕಡೆ ಸೈಡಲ್ಲಿ. ಸೊ ನಿಮಗೆ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗತ್ತೆ. ಚೆನ್ನಾಗಿತ್ತು. ಮಕ್ಕಳಿಗೆ ಆ್ಯನ್ಯುವಲ್ ಡೇ ಈ ಥರ ಎಲ್ಲ ಇಟ್ಟಾಗ ಇಂಡಿವಿಜುವಲ್ ಆಗಿ ಅಂತೂ ಡ್ಯಾನ್ಸ್ ಮಾಡ್ಸೋಕ್ಕಾಗಲ್ಲ. ಈ ಥರ ಗ್ರೂಪ್ ಡ್ಯಾನ್ಸಲ್ಲೇ ಮಾಡಿಸ್ತಿರ್ತಾರೆ. ಅವಳಿಗಂತೂ ಡ್ಯಾನ್ಸ್ ಅಂದರೆ ಹುಚ್ಚು. ಸೊ ಡ್ಯಾನ್ಸ್ ಎಲ್ಲ ನೋಡ್ಕೊಂಡು ಬಂದಾದಮೇಲೆ ಅವತ್ತು ಹೊರಗಡೆನೇ ನಾವು ವೈಟ್ ಪಾಸ್ತಾ, ಪಿಜ್ಜಾ ಈ ಥರದ್ದೆಲ್ಲ ತಿಂತು. ಸೊ ಏನು ಮಾಡೋಕ್ಕಾಗಲ್ಲ, ಹೊರಗಡೆ ಹೋಗಿದ್ದೆ. ಮತ್ತು ಮನೇಲೂ ನಾನು ಮತ್ತೆ ನೈಟ್ ಆಗುತ್ತೆ ಬಂದು ಎಲ್ಲ ಮುಗಿಸ್ಕೊಂಡು ಬಂದು ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು. ಸೊ ಅವ್ರ ಜೊತೆನೇ ಸ್ವಲ್ಪ ವೈಟ್ ಪಾಸ್ತಾ ತೊಗೊಂಡೆ, ಒಂದು ಸ್ಲೈಸ್ ಪಿಜ್ಜಾ ತೊಗೊಂಡೆ. ಸೊ ನೈಟ್ ಡಿನ್ನರ್ ಅನ್ನೋದಕ್ಕಿಂತ ಸ್ನ್ಯಾಕ್ಸ್ ಟೈಮಲ್ಲಿ ಇದನ್ನೆಲ್ಲ ತೊಗೊಂಡ್ಬಿಟ್ಟೆ. ಆ್ಯಂಡ್ ಇದಾಗಿತ್ತು ಇವತ್ತಿನ ಡೇ. ಯಾವ ಥರ ಇತ್ತು ಅಂತ ಶೇರ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ತೋರಿಸ್ತಿರೋಂಥ ಟಾಪ್ ಬಂದು ತುಂಬ ಕ್ಯೂಟಾಗಿದೆ. ಸೊ ನಾನು ಇಲ್ಲಿ ಫೋಟೋಲ್ಲಿ ತೋರಿಸ್ತಿದ್ದೀನಲ್ಲ, ಜೀನ್ಸ್ಗೆ ಏನಾದರೂ ಒಂದು ಒಳ್ಳೆ ಸ್ಟೈಲಿಶ್ ಲುಕ್ ಕೊಡುವಂಥ ಟಾಪ್ನ ನೋಡ್ತಿದ್ರೆ ಇಲ್ಲಿದೆ ನೋಡಿ. ನಾನು ತರಿಸ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ಅನ್ಬಾಕ್ಸ್ ಮಾಡ್ಕೊಂಡೆ. ಹೇಗಿದೆ ಅಂತ ನೋಡ್ತಾ ಇದ್ದೀನಿ. ನಿಮ್ಗೆ ಏನಾದರೂ ಬೇಕಿದ್ರೆ ಲಿಂಕ್ಸ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.